ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ಹಾಗಾದ್ರೆ ಆ ಎಜುಕೇಶನ್ ಕೊಡ್ಸೋದಕ್ಕೆ ಸ್ಕಾಲರ್ಶಿಪ್ಸ್ ಎಲ್ಲ ಯಾವ್ದಿದೆ ಅಂತ ಹೇಳಿ ಡೈಲಿ ಸರ್ಚ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈಗಲೇ ಆ ಟೆನ್ಷನ್ ಬಿಡಿ. ಯಾಕಂದ್ರೆ EYGDS ಅಥವಾ EY ಗ್ಲೋಬಲ್ ಡೆಲಿವರಿ ಸರ್ವಿಸ್ ಕಡೆಯಿಂದ ನಿಮ್ಮ ಮಕ್ಕಳಿಗೆ ವರ್ಷಕ್ಕೆ 15,000 ರೂಪಾಯಿವರೆಗೂ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಹಾಗಾದ್ರೆ ಸ್ಕಾಲರ್ಶಿಪ್ ಯಾವುದು? ಹಾಗೇನೆ ಸ್ಕಾಲರ್ಶಿಪ್ಗೆ ಯಾವ ರೀತಿ ಎಲ್ಲ ನೀವು ಡಾಕ್ಯುಮೆಂಟೇಶನ್ಸ್ ಕೊಡಬೇಕಾಗತ್ತೆ, ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಹೇಳೋದಾದ್ರೆ ಈ ಒಂದು EYGDS ಗ್ಲೋಬಲ್ ಡೆಲಿವರಿ ಸರ್ವಿಸ್ ಅನ್ನೋ ಒಂದು ಕಂಪನಿ ಬಂದ್ಬಿಟ್ಟು ಬರೀ ನಮ್ಮ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಬೆಂಗಳೂರು, ಕರ್ನಾಟಕ ಹಾಗೆ ಆಲ್ ಓವರ್ ಇಂಡಿಯಾದಲ್ಲೂ ಕೂಡ ಈ ಒಂದು ಸ್ಕಾಲರ್ಶಿಪ್ಸ್‌ಗೆ ಅಪ್ಲೈ ಮಾಡ್ಬೋದು. ಆ ಒಂದು ಆಪರ್ಚುನಿಟಿ ಬಿಟ್ಟಿದ್ದಾರೆ. ಅಂದ್ರೆ 2025-26ನೇ ಒಂದು ವರ್ಷದಲ್ಲಿ ಈ ಒಂದು ವೆಬ್ಸೈಟ್ ಓಪನ್ ಆಗಿದೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಒಂದು ಎಲಿಜಿಬಿಲಿಟಿ ಕ್ರಿಟೇರಿಯಾ ಇದೆ. ಯಾಕೆ ಈ ಒಂದು ಕಂಪನಿ ಕಡೆಯಿಂದ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ ಅಂದ್ರೆ ಸಿಂಪಲ್ ಆಗಿ ಒಂದೇ ಲೈನಲ್ಲಿ ಹೇಳ್ತೀನಿ ನೋಡಿ. ಯಾರು ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳು ಇರ್ತಾರಲ್ಲ, ಹಾಗೇನೆ ಒಂದು ಆರ್ಥಿಕವಾಗಿ ಹಿಂದುಳಿದಿರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಸೊ ಅವ್ರನ್ನ ಬೆಂಬಲಿಸೋ ಉದ್ದೇಶಕ್ಕಾಗಿ ಈ ಒಂದು ಸ್ಕಾಲರ್ಶಿಪ್ ಅನ್ನ ಬಿಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ ಎಲಿಜಿಬಿಲಿಟಿ ಕ್ರಿಟೇರಿಯಾ ಏನಿದೆ, ಈ ಒಂದು ಅಪ್ಲೈ ಮಾಡ್ಬೇಕಂದ್ರೆ ಏನೇನೆಲ್ಲ ಒಂದು ಕಂಡೀಷನ್ಸ್ ಇರುತ್ತೆ ಅಂತ ನೋಡೋಣ. ಫಸ್ಟಿಗೆ ಬಂದ್ಬಿಟ್ಟು ನಿಮ್ಗೆ ಭಾರತದ ಅಂದ್ರೆ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಆ ಒಂದು ಸ್ಟೂಡೆಂಟ್ಸ್ ಬಂದು ಭಾರತದ ಸರ್ಕಾರಿ ಅಥವಾ ಖಾಸಗಿ ಕಾಲೇಜ್ಗಳಲ್ಲಿ ಸ್ಟಡಿ ಮಾಡ್ತಾ ಇರ್ಬೇಕು. ನಿಮ್ಗೆ ಗೊತ್ತಿರ್ಬೋದು ಗವರ್ಮೆಂಟ್ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರ್ಬೋದು. ಇನ್ನು ನೋಡಿ ತುಂಬಾ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ, ಈ ಒಂದು ಸ್ಕಾಲರ್ಶಿಪ್ಸ್‌ಗೆ ಅಪ್ಲೈ ಮಾಡ್ಬೇಕಂದ್ರೆ ಅವರು ಬಂದು ಫಸ್ಟ್ PUC ಸ್ಟೂಡೆಂಟ್ಸ್ ಆಗಿರ್ಬೇಕು. ನೆನ್ಪಿಟ್ಕೊಳ್ಳಿ. ನಿಮ್ಮ ಮನೇಲಿ ಯಾರಾದ್ರೂ ಫಸ್ಟ್ PUC ಸ್ಟೂಡೆಂಟ್ಸ್ ಇದ್ರೆ ದಯವಿಟ್ಟು ಈಗಲೇ ಹೋಗಿ ಅಪ್ಲೈ ಮಾಡಿ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡ್ಕೊಳ್ಳಿ. ಹಾಗೇನೆ ಬಂದು ನೋಡಿ ಇದರಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಇದೆ. 10th ಮಿನಿಮಮ್ 10th ಪಾಸ್ ಆಗಿರ್ಬೇಕು. ಅದು 60% ಅಲ್ಲಿ ಆಲ್ಮೋಸ್ಟ್ ಎಲ್ಲ ಆಗಿರ್ತಾರೆ. 60% ಮೀನ್ಸ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರೋರೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಹಾಗೇನೆ ಆನ್ಯುಯಲ್ ಇನ್ಕಮ್ ಕೂಡ ರಿಸ್ಟ್ರಿಕ್ಷನ್ ಇದೆ. ಅದು ಕೂಡ 3,00,000 ಒಳಗಡೆ ಇರಬೇಕು. ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಸೊ ನಂತರ ನೋಡೋದಾದ್ರೆ ಇಲ್ಲಿ ಯಾವ್ಯಾವ ಒಂದು ಪ್ರದೇಶಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಫಸ್ಟ್ ನಮ್ಮ ಕರ್ನಾಟಕ, ಹಾಗೇನೇನೆ NCR, ಸೊ ಒಂದು ಪಶ್ಚಿಮ ಬಂಗಾಳ, ತೆಲಂಗಾಣ, ತಮಿಳುನಾಡು, ಕೇರಳ, ಸೊ ಇಂದು ಎಲ್ಲಾ ಒಂದು ಪ್ರದೇಶಗಳಲ್ಲಿ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇನ್ನೂ ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಂದ್ರೆ ವಿಶೇಷ ಸೌಲಭ್ಯ ಯಾರ್ಯಾರಿಗೆಲ್ಲ ಇದೆ ಅಂದ್ರೆ ಫಸ್ಟ್ ನೋಡೋದಾದ್ರೆ ಸಿಂಗಲ್ ಪೇರೆಂಟ್ಸ್ ಸ್ಟೂಡೆಂಟ್ಸ್ ಯಾರಿರ್ತಾರಲ್ಲ, ಅಂದ್ರೆ ಅಮ್ಮ ಇದ್ರೆ ಅಪ್ಪ ಇರಲ್ಲ ಅಥವಾ ಅಪ್ಪ ಇದ್ರೆ ಅಮ್ಮ ಇರಲ್ಲ, ಇಂತಹ ಒಂದು ಸ್ಟೂಡೆಂಟ್ಸ್‌ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಸ್ಕಾಲರ್ಶಿಪ್ಸ್ ಅನ್ನ ಆರಾಮಾಗಿ ಪಡ್ಕೊಳ್ಬೋದು. ಹಾಗೇನೆ ಅಂಗವಿಕಲರು ಹ್ಯಾಂಡಿಕ್ಯಾಪ್ಟೆಡ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ ಸಿಗ್ತಾ ಇದೆ. ಹಾಗೆ ಜೆಂಡರ್ ಸ್ಟೂಡೆಂಟ್ಸ್ ಅಂದ್ರೆ ಮಂಗಳಮುಖಿ ವಿದ್ಯಾರ್ಥಿ ಇರ್ತಾರಲ್ಲ ಅಂಥವ್ರಿಗೆ ಕೂಡ ಸಿಗ್ತಾ ಇದೆ. ಹಾಗೇನೆ ಅನಾಥರು ಅಂದ್ರೆ ಅಪ್ಪ ಅಮ್ಮ ಇಬ್ರು ಇಲ್ದೆ ಗಾರ್ಡಿಯನ್ಸ್ ನೋಡ್ಕೊತಾ ಇರ್ತಾರಲ್ಲ ಅಂತಹ ಮಕ್ಕಳಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡಿಬಹುದು ಅಂತ ಹೇಳ್ಬೋದು. ಸೊ ಈ ಒಂದು ವಿಶೇಷ ಸೌಲಭ್ಯ ಅಥವಾ ವಿಶೇಷ ಆದ್ಯತೆಯನ್ನ ಇಂತಹ ಒಂದು ಸ್ಟೂಡೆಂಟ್ಸ್‌ಗೆ ಕೊಡ್ತಾ ಇದ್ದಾರೆ. ಹಾಗೇನೆ ನೋಡೋದಾದ್ರೆ ಯಾರಿಗ್ ಸಿಗಲ್ಲ ಇದು ಅಂತಂದ್ರೆ EYGDS ಅಂದ್ರೆ ನಾನು ಹೇಳಿದ್ದೀನಿ ಆಗ್ಲೇನೆ, ಗ್ಲೋಬಲ್ ಡೆಲಿವರಿ ಸರ್ವಿಸ್ ಅನ್ನೋ ಕಂಪನಿಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ ಆ ವರ್ಕರ್ಸ್ ಮಕ್ಕಳಿಗೆ ಈ ಒಂದು ಸೌಲಭ್ಯ ಸಿಗೋದಿಲ್ಲ. ಯಾಕೆಂದ್ರೆ ಆಲ್ರೆಡಿ ಅವ್ರಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇರುತ್ತೆ. ಹಾಗಾಗಿ ಅವರಿಗೆ ಸಿಗೋದಿಲ್ಲ. ಸೊ ಬೇರೆ ಒಂದು ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ರಿಸ್ಟ್ರಿಕ್ಷನ್ಸ್, ಸಿಂಪಲ್ ರಿಸ್ಟ್ರಿಕ್ಷನ್ಸ್ ಕಂಡೀಷನ್ಸ್ ಇರುತ್ತೆ. ಹಾಗೇನೆ ಡಾಕ್ಯುಮೆಂಟೇಶನ್ಸ್ ಏನೇನೆಲ್ಲವಪ್ಪ ಬೇಕಾಗಿರುತ್ತೆ ಈ ಒಂದು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಂದ್ರೆ ಸಿಂಪಲ್ ಆಧಾರ್ ಕಾರ್ಡ್ ಎಲ್ಲರ ಹತ್ರನೂ ಇರುತ್ತೆ. ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಹಾಗೇನೆ ಪಾಸ್‌ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ ಒಂದೆರಡು. ಹಾಗೇನೆ ಬ್ಯಾಂಕ್ ಡೀಟೇಲ್ಸ್ ಬೇಕಾಗಿರುತ್ತೆ. ಬ್ಯಾಂಕ್ ಡೀಟೇಲ್ಸ್, ಪಾಸ್‌ಬುಕ್ ಫ್ರಂಟ್ ಪೇಜ್ ಇರುತ್ತಲ್ಲ ಅದನ್ನ ಫೋಟೋ ಬೇಕಾಗಿರುತ್ತೆ. ನಂತರ ನೋಡೋದಾದ್ರೆ 10th ಮಾರ್ಕ್ಸ್ ಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ 60% ಇದ್ರೇನೆ ನಿಮ್ಗೆ ಅಪ್ರೂವಲ್ ಆಗೋದು. ಹಾಗೇನೇನೆ 2025-26ನೇ ಇಸ್ವಿಯಲ್ಲಿ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಕಾಲೇಜಿಗೆ ಅಡ್ಮಿಷನ್ ಆಗಿರ್ತಾರಲ್ಲ, ಅಡ್ಮಿಷನ್ ಫೀಸ್ ರೆಸಿಪ್ಟ್, ಜೆರಾಕ್ಸ್ ಅಥವಾ ಒರಿಜಿನಲ್ ಬೇಕಾಗಿರುತ್ತೆ. ಯಾಕಂದ್ರೆ ನಾವು ಹೋದ ವರ್ಷ ಫಸ್ಟ್ PUC ಸೇರ್ಕೊಂಡು ಅದನ್ನ ನಾವು ಅಪ್ಲೈ ಮಾಡೋದಕ್ಕೆ ಹೋಗ್ತೀವಿ ಅಂತಂದ್ರೆ ಅದು ಬರಲ್ಲ. 2025-26ನೇ ಇಸ್ವಿದೇ ಇರಬೇಕು. ಹಾಗಾಗಿ ಅಡ್ಮಿಷನ್ ರಿಸಿಪ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಇಷ್ಟು ಒಂದು ಡೀಟೇಲ್ಸ್ ಅಂದ್ರೆ ಡಾಕ್ಯುಮೆಂಟೇಶನ್ಸ್‌ನ ನೀವು ಕೊಡ್ಬೇಕಾಗತ್ತೆ. ಹಾಗಾದ್ರೆ ಅಪ್ಲೈ ಹೇಗ್ ಮಾಡೋದು, ಅರ್ಜಿಯನ್ನ ಹೇಗ್ ಸಲ್ಲಿಸೋದು ಅಂದ್ರೆ ತುಂಬಾ ಸಿಂಪಲ್. ಒಂದು ವೆಬ್ಸೈಟ್ ಇರುತ್ತೆ ಬಡ್ಡಿ ಫಾರ್ ಸ್ಟಡಿ ಅಂತ. ಆ ಒಂದು ವೆಬ್ಸೈಟ್‌ಗೆ ಲಾಗಿನ್ ಆಗಿ ನೀವು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ ನಿಮ್ಗೆ. ಅಫಿಷಿಯಲ್ ವೆಬ್ಸೈಟ್ ಹೇಳೋದಾದ್ರೆ ಸೊ ನೋಡಿ ಇಲ್ಲಿ ಸಿಗುತ್ತೆ www.buddyforstudy.com.
ಪೇಜ್ ನೆಕ್ಸ್ಟ್ ಜೆನ್ ಅಂತ ಎಜುಕೇಷನ್ ಅಂತ ಇರುತ್ತೆ. ಅದರಲ್ಲಿ ನೀವು ನೆಕ್ಸ್ಟ್ ಜೆನ್ ಎಜುಕೇಷನ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದಾಗ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ 2025, 26 ಅಂತ ಇರುತ್ತೆ. ಸೊ ಅದರಲ್ಲಿ ನೀವು ಓಪನ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಸಿಗುತ್ತೆ ನಿಮ್ಗೆ. ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನಿದೆ, ಸೊ ಈಗ ನಾನು ಹೇಳಿದ್ನಲ್ಲ ಅಷ್ಟು ಡಾಕ್ಯುಮೆಂಟ್ಸ್‌ನ ಅಪ್ಲೋಡ್ ಮಾಡಿ ಟರ್ಮ್ಸ್ ಅಂಡ್ ಕಂಡೀಷನ್ ಆಪ್ಷನ್‌ಗೆ ಓಕೆ ಅಂತ ಕೊಡಿ. ಸೊ ಓಕೆ ಅಂತ ಕೊಟ್ಟು ಸಬ್ಮಿಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅಪ್ಲೈ ಆಗತ್ತೆ. ಇಲ್ಲ ನಮ್ಗಿದೆಲ್ಲ ಬರಲ್ಲ, ನಮ್ಗಿದೆಲ್ಲ ಅಷ್ಟು ನಾಲೆಡ್ಜ್ ಇಲ್ಲ, ಸೊ ನಮ್ಗೆ ಅಷ್ಟೊಂದು ಮಿಸ್ಟೇಕ್ಸ್ ಮಾಡ್ತೀವಿ ಅಂತ ಇದ್ರೆ ಟೆನ್ಷನ್ ಬೇಡ. ಸೊ ನೀವು ಆಫ್‌ಲೈನ್ ಹೋಗ್ಬೋದು. ಅಂದ್ರೆ ನಿಮ್ಮ ಹತ್ತಿರದ ಒಂದು ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಅಥವಾ ಬೆಂಗಳೂರು ಯಾವುದಾದ್ರೂ ಪರವಾಗಿಲ್ಲ ಸೈಬರ್ ಸೆಂಟರ್‌ಗಳಿಗೆ ಹೋಗಿ ಅಲ್ಲಿ ನೀವೊಂದು ಡಾಕ್ಯುಮೆಂಟೇಶನ್ಸ್ ಅನ್ನ ಕೊಟ್ರೆ ಅವರೇ ನೀಟಾಗಿ ಅಪ್ಲೈ ಮಾಡಿ ನಿಮ್ಗೆ ಅಕ್ನಾಲಜ್‌ಮೆಂಟ್ ಅನ್ನೋದನ್ನ ಕೊಡ್ತಾರೆ. ಸೊ ಅಕ್ನಾಲಜ್‌ಮೆಂಟ್ ಅನ್ನ ಇಟ್ಕೊಂಡು ನೀವು ಅದನ್ನ ಚೆಕ್ ಮಾಡ್ಬೋದು. ಸ್ಟೇಟಸ್ ಏನಾಗಿದೆ ಅಂತ ಹೇಳಿ ಚೆಕ್ ಮಾಡ್ಬೋದು. ನಂತರ ಅವ್ರೇನ್ ಮಾಡ್ತಾರೆ, ನೀವು ಕೊಟ್ಟಿರೋಂಥ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ ಇಲ್ಲ ಅಂತ ರೀಚೆಕ್ ಮಾಡಿ ಅಪ್ರೂವಲ್ ಮಾಡಿ ನಿಮ್ಗೆ ನಂತರ ಬ್ಯಾಂಕ್ ಅಕೌಂಟ್‌ಗೆ ₹15,000 ವರ್ಷಕ್ಕೆ ಅನ್ನೋಷ್ಟು ಕ್ರೆಡಿಟ್ ಮಾಡ್ತಾರೆ. ಸೊ ಇದು ಒಂದು ಈ ಒಂದು ಯೋಜನೆಯ ಮಾಹಿತಿ. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ಇಂಪಾರ್ಟೆಂಟ್. ಯಾಕಂದ್ರೆ ಸೊ ಇದು ಬಂದ್ಬಿಟ್ಟು ನೀವು ಯಾವಾಗಂದ್ರೆ ಅವಾಗ ಅಪ್ಲೈ ಮಾಡ್ತೀರಿ ಅಂದ್ರೆ ಸಿಗೋದಿಲ್ಲ. ಯಾಕಂದ್ರೆ ಇದಕ್ಕೂ ಕೂಡ ಲಾಸ್ಟ್ ಡೇಟ್ ಅಂತ ಇರುತ್ತೆ. 2025, 26 ಅಂದ್ರೆ ಈ ವರ್ಷದ ಕೊನೆಯ ದಿನಾಂಕ ಅಂದ್ರೆ ಅಪ್ಲೈ ಮಾಡೋದಕ್ಕೆ ಅಂದ್ರೆ ಸೆಪ್ಟೆಂಬರ್ 10th ಅಂತ ಇದೆ. ಓಕೆನಾ? ಸೊ ಅದು ಎಕ್ಸ್ಟೆಂಡ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಮೇ ಬಿ. ಬಟ್ ನೀವು ಆದಷ್ಟು ಒಂದು ಸೆಪ್ಟೆಂಬರ್ 10th ಒಳಗಡೆನೆ ಅಪ್ಲೈ ಮಾಡಿ. ಅದ್ರ ನಂತರ ನೀವೇನಾದ್ರು ಅಪ್ಲೈ ಮಾಡಕ್ ಹೋದ್ರೆ ವೆಬ್‌ಸೈಟ್ ಲಾಕ್ ಮಾಡಿರ್ತಾರೆ. ಓಪನ್ ಆಗಲ್ಲ. ಹಾಗಾಗಿ ನೀವು ಅಲ್ಲಿ ಅಪ್ಲೈ ಮಾಡಿದ್ರು ತುಂಬಾ ವೇಸ್ಟ್ ಆಗತ್ತೆ ಸುಮ್ನೆ. ಹಾಗಾಗಿ ಅಷ್ಟ್ರೊಳಗಡೆನೆ ಅಪ್ಲೈ ಮಾಡ್ಕೊಡಿ. ನೋಡಿ ಬರೀ 15,000 ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಆಲ್ರೆಡಿ ಗೊತ್ತಿರುತ್ತೆ. ಹಾಗಾಗಿ ಇಲ್ಲ ನೀವು ನೋಡ್ತಾ ಇದ್ದೀರಾ, ನಿಮ್ಗೆ ನಿಮ್ಮ ಮನೇಲಿ ಯಾರು ಇಲ್ಲ ಅನ್ನೋದಾದ್ರೆ ಬೇರೆ ಮಕ್ಳಿಗಾದ್ರೂ ಹೆಲ್ಪ್ ಆಗುತ್ತೆ. ಬೇರೆಯವರಿಗಾದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಥವಾ ಔಟ್ ಆಫ್ ಸ್ಟೇಟ್ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಬೇರೆ ಯಾರಾದ್ರೂ ಇರ್ತಾರೆ. ಸೊ ಅವ್ರು ಕೂಡ ನೀವು ಶೇರ್ ಮಾಡೋದ್ರಿಂದ, ತಿಳಿಸ್ಕೊಡೋದ್ರಿಂದ ನಿಮ್ಮಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೇನೆ ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಸ್ಕಾಲರ್‌ಶಿಪ್ಸ್ ನಿಮಗ್ ಸಿಗ್ಬೇಕು. ಫಸ್ಟ್ ನಿಮ್ಗೆ ನೋಟಿಫಿಕೇಷನ್ ಬರ್ಬೇಕಂದ್ರೆ ಕೂಡ್ಲೇ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.